ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಕ ಅಖಾಡದಲ್ಲಿ ಗ್ಯಾರಂಟಿ ವರ್ಸಸ್ ಗ್ಯಾರಂಟಿ ಸಮರ. ಒಂದ್ ಕಡೆ ಮೋದಿ ಗ್ಯಾರಂಟಿ, ಇದು ಕೇವಲ ಈ ಬಾರಿಯ ಲೋಕ ಸಮರಕ್ಕೆ ಮಾತ್ರವಲ್ಲ, 2047ರವರೆಗೂ ಭಾರತವನ್ನ ವಿಕಸಿತ ಪಥದ ಕಡೆಗೆ ಕರ್ಕೊಂಡು ಹೋಗುವ ನೀಲಿ ನಕ್ಷೆ ಅನ್ನೋ ಬಿಜೆಪಿಯ ಪ್ರಣಾಳಿಕೆ. ಮತ್ತೊಂದ್ ಕಡೆ 5 ನ್ಯಾಯದ ಅಡಿಯಲ್ಲಿ 25 ಗ್ಯಾರಂಟಿಗಳು ಜನರ ಈ ದಿನದ ಹಸಿವನ್ನ ನೀಗಿಸಿ ಮುಂದಿನ ಭವಿಷ್ಯವನ್ನ ಭದ್ರಗೊಳಿಸುವ ನ್ಯಾಯ ಯೋಜನೆ ಅನ್ನೋ ಕಾಂಗ್ರೆಸ್ ಪಾಳೆಯದ ಪ್ರಣಾಳಿಕೆ. ಹಾಗಾದ್ರೆ ಎರಡು ಪ್ರಣಾಳಿಕೆಗಳ ಭರಪೂರ ಭರವಸೆ ಮತದಾರರನ್ನ ಯಾವ ಭರವಸೆಗಳು ಹೆಚ್ಚಿಗೆ ಒಲಿಸುತ್ತೆ, ಈ ಒಂದು ಲೋಕ ಅಖಾಡದಲ್ಲಿ ಗೆಲುವಿನ ದಡವನ್ನ ತಲುಪಿಸುತ್ತೆ? ಕುತೂಹಲ ಇದ್ದೇ ಇದೆ. ಚರ್ಚೆ ಮಾಡೋಣ. ಗ್ಯಾರಂಟಿ ವರ್ಸಸ್ ಗ್ಯಾರಂಟಿ. ನಾನು ಸ್ಮಿತಾ ರಂಗನಾಥ್. ನಾನು ನಿರಂಜನ್. ಫಸ್ಟ್ ಆಫ್ ಆಲ್ ಒಂದು ಚಿಕ್ಕ ಪಾಯಿಂಟ್ ಹೇಳ್ಬಿಟ್ಟು ನಾವು ಚರ್ಚೆ ಶುರು ಮಾಡೋಣ. ಸ್ಮಿತಾ ಅವರೇ, ಫಸ್ಟ್ ಆಫ್ ಆಲ್ ಇಷ್ಟು ವರ್ಷದಲ್ಲಿ ಒಂದು 20 ವರ್ಷದಿಂದ ಜನರು ಪ್ರಣಾಳಿಕೆ ಪತ್ರ ನೋಡ್ಕೊಂಡು ಓದ್ಕೊಂಡು ಅಥವಾ ಪೇಪರಲ್ಲಿ ಆರ್ಟಿಕಲ್ ನೋಡ್ಕೊಂಡು ಮೇ ಬಿ ಆಗ್ತಿದ್ರೇನೋ ಓಟು. ಬಟ್ ನನಗೆ ಗೊತ್ತಿಲ್ಲಪ್ಪ, ಇವತ್ತಿನ ದಿನದಲ್ಲಿ ಜನ ಮ್ಯಾನಿಫೆಸ್ಟೋ ನೋಡ್ಕೊಂಡು ಪ್ರಣಾಳಿಕೆ ಪತ್ರ ನೋಡ್ಕೊಂಡು ಓಟ್ ಹಾಕ್ತಾರ ಅಂತ ಗೊತ್ತಿಲ್ಲ. ಸ್ಟಾರ್ಟ್ ಮಾಡೋಣ. MG ಮಹೇಶ್ ಅವರು BJP ವಕ್ತಾರರು, ಪ್ರದೀಪ್ ಕುಮಾರ್ JDS ವಕ್ತಾರರು, ರಘು ದೊಡ್ಡೇರಿ ಕಾಂಗ್ರೆಸ್ ವಕ್ತಾರರು. ನಮಸ್ಕಾರ. ಎಷ್ಟು ಎನರ್ಜಿ ಇದೆ ನೋಡಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಅಲ್ಲಿ. ಡಾಕ್ಟರ್ ದಿನೇಶ್ ಆಮ್ ಆದ್ಮಿ ಪಾರ್ಟಿ ವಕ್ತಾರರು, ಸಮೀವುಲ್ಲಾ ಅವರು ಹಿರಿಯ ಪತ್ರಕರ್ತರು. ನಮಸ್ಕಾರ. ಈಗ ಫಸ್ಟ್ ಪಾಯಿಂಟ್ ಬೈ ಪಾಯಿಂಟ್ ಹೋಗೋಣ ಸ್ಮಿತಾ. ಫಸ್ಟ್ ಪಾಯಿಂಟ್ ನಾನು ತಗೋತೀನಿ ಎಕಾನಮಿ. ಒಂದು ಸ್ಟಾರ್ಕ್ ಅಂದರೆ ಇವಾಗ ಒಂದು ಕಂಪ್ಯಾರಿಸನ್ ಡೈರೆಕ್ಟ್ ಟಕ್ಕರ್ ಕೊಡೋ ಒಂದು ಇದು ಅಂದರೆ, ಈಗ ಕಾಂಗ್ರೆಸ್ ಅವ್ರು ಹೇಳ್ತಾರೆ ನಾವು ಹೆಂಗಸರಿಗೆ ಬಡವರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ. ಭಾರತದಲ್ಲಿ ಮಿನಿಮಮ್ 2 ಕೋಟಿ ಇರ್ಬೋದು, 2 ಕೋಟಿ ಬಡ ಹೆಣ್ಮಕ್ಳು ಇರ್ಬೋದು. BPL ಕುಟುಂಬಗಳು 5.5 ಕೋಟಿ ಬರ್ತದೆ. ಸೂಪರ್. 5.5 ಅಂದ್ರೆ ನಮ್ಮ ಗ್ಯಾರಂಟಿಗಳನ್ನ ಯೋಜನೆಗಳು ಏನು ಹೇಳ್ತಾ ಇದೀವಿ ಅದು 5.5 ಕೋಟಿ ಮಹಿಳೆಯರಿಗೆ. 5.5 ಕೋಟಿ. ಥ್ಯಾಂಕ್ ಯು ಆ ನಂಬರ್ ಕೊಟ್ಟಿದ್ದಕ್ಕೆ. ನಾನೇನೋ 2 ಕೋಟಿ ಅನ್ಕೊಂಡೆ. ಗವರ್ಮೆಂಟ್ ಫಿಗರ್ 30 ಲಕ್ಷ ಅಂತ ಕಾಣಿಸ್ತದೆ BPL ಫ್ಯಾಮಿಲೀಸು. ಕೇಳಿಸ್ಕೊಳ್ಳಿ. ಈಗ ಬಂತು ನೋಡಿ 5.5 ಕೋಟಿ ವರ್ಷಕ್ಕೆ 1 ಲಕ್ಷ ರೂಪಾಯಿ. ಲೆಕ್ಕ ಎಷ್ಟು ಬಂತಾ ಸರ್? ಎಷ್ಟು ಬಂತು ಗೊತ್ತಾ? ಹೌದು, 55 ಲಕ್ಷ ಕೋಟಿ. 55 ಲಕ್ಷ ಕೋಟಿ. ಕ್ಯಾಲ್ಕುಲೇಟ್ ಮಾಡಿ. 55 ಲಕ್ಷ ಕೋಟಿ. ನಮ್ಮ ಭಾರತದ ಬಜೆಟ್ ಸೈಜ್ ಎಷ್ಟು ಸರ್ ವರ್ಷಕ್ಕೆ? 47 ಲಕ್ಷ ಕೋಟಿ. 47 ಲಕ್ಷ ಕೋಟಿಯಲ್ಲಿ 55 ಲಕ್ಷ ಕೋಟಿ ನೀವು ಜನರಿಗೆ ದುಡ್ಡು ಕೊಡ್ತೀರಾ ಕೈಯಲ್ಲಿ? ಅದು 45 ಲಕ್ಷ ಕೋಟಿ ಅಲ್ಲ, ಸರಿ, 55 ಲಕ್ಷ ಕೋಟಿ ಅಲ್ಲ, ಅದು 5.5 ಲಕ್ಷ ಕೋಟಿ ಜನರಿಗೆ ನಾವು ಕೊಡ್ತಾ ಇರ್ತಕ್ಕಂಥದ್ದು. ಓವರ್ ಆಲ್ ಆಗಿ ನಾವು ಏನು ಬಡ್ಜೆಟ್ನ ಗಾತ್ರ ಈಗೇನಿದೆ 45 ಲಕ್ಷದಿಂದ 50 ಲಕ್ಷ ಕೋಟಿಗೆ ಹೋಗಿದೆ. ಸೊ ಇಂಡಿಯನ್ ಎಕನಾಮಿ ಇವರೇ ಹೇಳ್ತಾ ಇದ್ದಾರೆ 5 ಟ್ರಿಲಿಯನ್ 10 ಟ್ರಿಲಿಯನ್ ಅಂತ ಹೇಳ್ತಾ ಇದ್ದಾರೆ. ಇಂಡಿಯನ್ ಎಕನಾಮಿ ಗ್ರೋ ಆಗ್ತಾ ಇರ್ತಕ್ಕಂಥದ್ರಿಂದ ನಾವು ಬಡವರು ಅವರೇ ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ತೆರಿಗೆ ರಾಜ್ಯಕ್ಕೆ ಎಕನಾಮಿ ಬೂಸ್ಟ್ ಆಗಬೇಕಾಗಿದೆ. ಬಡವರೇನು ನಿರುದ್ಯೋಗದ ಪ್ರಮಾಣ ಜಾಸ್ತಿ ಆಗ್ತದೆ. ಆ ಕಾರಣದಿಂದ ನಾವು ಪ್ರತಿ ಬಡ ಕುಟುಂಬಕ್ಕೆ 1 ಲಕ್ಷವನ್ನ ಕೊಡ್ತಿದ್ದೇವೆ. ಅದರಿಂದ ನೀವು ಒಂದು ಕೇಳ್ತೀವಿ, ಕರ್ನಾಟಕಕ್ಕೆ ಕಂಪೇರ್ ಮಾಡೋದಾದ್ರೆ ಕೇವಲ 3 ಲಕ್ಷ ಕೋಟಿ 3.5 ಲಕ್ಷ ಕೋಟಿ ಇರ್ತಕ್ಕಂಥ ಒಂದು ಕರ್ನಾಟಕ ಸರ್ಕಾರ 2,000 ರೂಪಾಯಿನ ಕೊಡ್ತಾ ಇದ್ದೇವೆ. 45 ಲಕ್ಷದಿಂದ 55 ಲಕ್ಷ ಕೋಟಿ ಬಡ್ಜೆಟ್ ಇರ್ತಕ್ಕಂಥ ಕೇಂದ್ರ ಸರ್ಕಾರದಲ್ಲಿ ಪ್ರತಿ ತಿಂಗಳು ನಾವು 8,000 ಕೊಡೋದಕ್ಕಾಗೋದಿಲ್ವಾ? ಸೊ 100% ಆಗ್ತದೆ. ಯಾಕೆ ಅಂತ ಅಂದ್ರೆ ಅವರಿಗೆ ಎಕನಾಮಿಕ್ಸ್ ಗೊತ್ತಾಗ್ತಾ ಇಲ್ಲ, ಮಾಡಕ್ ಕೊಡಾಗ್ತಾ ಇಲ್ಲ. ಅವರ ಮೂಲ ಉದ್ದೇಶ, ಬಿಜೆಪಿಯವರ ಮೂಲ ಉದ್ದೇಶ ಏನು ಅಂತಂದ್ರೆ ಬಡವರ ಬೆವರಿನಿಂದ ಬಂದಿರತಕ್ಕಂಥ ಹಣವನ್ನು ತೆಗೆದುಕೊಂಡು ಹೋಗಿ ಶ್ರೀಮಂತರ ಜೋಳಿಗೆ ಹಾಕೋದನ್ನ ಶ್ರೀಮಂತರ ಜೋಬಿಗೆ ಹಾಕೋದು ಮಾತ್ರ ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರ ಮಾತ್ರ ಬಡವರ ಹೊಟ್ಟೆಗೆ ಅವರ ಸಂಕಷ್ಟದಲ್ಲಿರ್ತಕ್ಕಂಥ ಜನತೆಗೆ ಮೇಲೆತ್ತುವಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಅದು 100% ಇಂಪ್ಲಿಮೆಂಟ್ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಹೇಳಿ ಅಂತ ಹೇಳಿ ನಾನು ಇಂಟರಪ್ಟ್ ಮಾಡ್ಲಿಲ್ಲ. ನೀವು ಪ್ರಾರಂಭದಲ್ಲಿ ಏನಂದ್ರಿ, ಬಿಜೆಪಿ ಅವರೇ ಕ್ಲೈಮ್ ಮಾಡ್ತಾ ಇರೋ ರೀತಿಯಲ್ಲಿ 3 ಟ್ರಿಲಿಯನ್ ಎಕಾನಮಿ, 3ನೇ ಅತಿ ದೊಡ್ಡ ಆರ್ಥಿಕತೆ ಆಗುವ ಹತ್ತ ಹೊರಡ್ತಾ ಇದೆ ಭಾರತ, ಹೀಗಾಗಿ ನಮಗೆ ಬೆನಿಫಿಟ್ ಇದನ್ನು ಕೊಡ್ಲಿಕ್ಕೆ ಆಗತ್ತೆ ಅಂತ ಹೇಳಿ. ಅಲ್ಲ, ದೇಶದ ಇರ್ತಕ್ಕಂಥ ಬಡವರೇನಿದ್ದಾರೆ, ದೇಶದ ಎಕನಾಮಿಗೆ ನಿರಂಜನ್ ಕೇಳಿದ್ರು ಹೆಂಗ್ ಕೊಡ್ತೀರಿ? ಬಜೆಟ್ ಗಾತ್ರಕ್ಕಿಂತ ಅಲ್ಲ, ನಮ್ಮ ಎಕನಾಮಿಯನ್ನ ಯಾವಾಗ್ಲೂ ಏನಾಗ್ತದೆ, 100 ರೂಪಾಯಿ ಜೋಬಲ್ಲಿ ಇಟ್ಕೊಂಡ್ರೆ ಅದು 100 ರೂಪಾಯಿಗೆ ಉಳಿತದೆ. ಆ 100 ರೂಪಾಯಿನ ನಾನು ಮಾರ್ಕೆಟ್ಗೆ ಬಿಟ್ರೆ, ಜನರಿಗೆ ಬಿಟ್ರೆ ಅದು 200,000 ರೂಪಾಯಿ ಕನ್ವರ್ಟ್ ಆಗ್ತದೆ. ಒಬ್ಬ ವ್ಯಕ್ತಿ 100 ರೂಪಾಯಿನಲ್ಲಿ ಒಂದು ವಸ್ತುವನ್ನ ಪರ್ಚೇಸ್ ಮಾಡಿ ಸೇಲ್ ಮಾಡಿದಾಗ ಅದು 10 ರೂಪಾಯಿ ಕೊಟ್ಟ ಅಂದ್ರೆ ಇಷ್ಟು ಕಾಂಪ್ಲಿಕೇಟೆಡ್ ಮಾಡೋಕ್ಕಿಂತ ಸಿಂಪಲ್ ಆಗಿ ರಘು ಅವರೇ, ಕಾಂಗ್ರೆಸ್ ಪಕ್ಷ ಒಪ್ಪಿದೆಯಾ ಭಾರತದ ಆರ್ಥಿಕ ವ್ಯವಸ್ಥೆ ಪ್ರಗತಿಯ ಪಥದಲ್ಲಿ ಇದೆ ಅನ್ನೋದನ್ನ ಒಪ್ಪಿದೆಯಾ ಇಲ್ವಾ?
ಪ್ರಗತಿಯ ಪಥದಲ್ಲಿಲ್ಲ ಇಲ್ಲ. ಈಗ ಇಲ್ಲ. ನಾನು ಅಂದ್ರೆ ಪ್ರಗತಿಯ ಪಥ ಅಂತಾನೆ ಇಂಡಿಯಾ ಇಸ್ ಗ್ರೋಯಿಂಗ್ ಎಕನಾಮಿ ಅಂತ ಹೇಳಿದ್ದೀನಿ. ಪ್ರಗತಿಯ ಪಥದಲ್ಲಿದೆ ಅಂತ ಅಲ್ಲ. ಏನು ಎಷ್ಟಿತ್ತು ನಮ್ಮ ಏನು 15 ಲಕ್ಷ ಕೋಟಿ ನೋಟ್ ಅನ್ನ ಪ್ರಿಂಟ್ ಮಾಡಿದ್ದಾರೆ. ಗ್ರೋಯಿಂಗ್ ಆರ್ ನಾಟ್ ಪ್ರಗತಿಯ ಪಥದಲ್ಲಿ ಇದೆಯಾ ಇಲ್ಲವಾ? ದೇಶದ ಎಕನಾಮಿ ಈಗಲಿಂದ ಪ್ರಗತಿ ಇತ್ತಲ್ಲ 1957 ಇಂದನು ಈಗ 47 ಇಂದನು ಗ್ರೋಯಿಂಗ್ ಎಕನಾಮಿನೇ. ಇಟ್ ಇಸ್ ನಾಟ್ ಏನು ಸ್ಟಾಗ್ನೆಂಟ್ ಎಕನಾಮಿ ಅಲ್ಲ. ಸೊ ಈಗ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಬಂದಾಗ ಮಾತ್ರ ಗ್ರೋ ಆಗ್ತಾ ಇಲ್ಲ. ಹಿಂದಿನ UPA ಸರ್ಕಾರದಲ್ಲಿ ಇತ್ತು, ಮುಂದೆ ಬರೋ ಸರ್ಕಾರದಲ್ಲೂ ಅದು ಗ್ರೋ ಆಗ್ತಾನೆ ಇರ್ತದೆ. ಭಾರತದ ಎಕನಾಮಿ ನಾವು ಒಂದು ಪಕ್ಷದ ಎಕನಾಮಿ ಹೇಳ್ತಿಲ್ಲ. ಭಾರತ ದೇಶದ ಎಕನಾಮಿ ಭಾರತೀಯರ ಜೊತೆನಲ್ಲಿ ಏನು ಒಗ್ಗೂಡಿರ್ತಕ್ಕಂಥ ಒಂದು ಎಕನಾಮಿ, ಡಿಪೆಂಡೆನ್ಸಿ ಇರ್ತಕ್ಕಂಥ ಭಾರತದ ಜನತೆಯ ಜೊತೆಲಿ ಇರ್ತಕ್ಕಂಥ ಒಂದು ಎಕನಾಮಿ ಗ್ರೋಯಿಂಗ್ ಎಕನಾಮಿ ಅಂತ ಇದೆ. ಪ್ರಶ್ನೆ ಕೇಳಿದ್ರೆ ನಿಮ್ಮ ಪ್ರಣಾಳಿಕೆಯ ಮೂರನೇ ಪುಟ, ಇಫ್ ಐ ಆಮ್ ನಾಟ್ ರಾಂಗ್, ಮೂರನೇ ಪುಟದಲ್ಲಿ ಹೇಳ್ಬಿಟ್ಟಿದ್ದೀರಾ, ಡಿಸ್ಪೈಟ್ ದ ಕ್ಲೈಮ್ ದಟ್ ಇಂಡಿಯಾ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಲಾರ್ಜ್ ಎಕಾನಮಿ ಇನ್ ದ ವರ್ಲ್ಡ್, ಅವರ್ ಗ್ರೋತ್ ರೇಟ್ ಹ್ಯಾಸ್ ಫಾಲನ್. ಅಂದ್ರೆ ನೀವೇ ಹೇಳಿದ್ದೀರಾ ಭಾರತದ ಆರ್ಥಿಕ ಏನು ಪಥ ಅದು ಮೇಲ್ ಹೋಗ್ತಿಲ್ಲ, ಕೆಳಗೆ ಹೋಗ್ತಿದೆ, ಆದ್ರೂ ಕೂಡ ನಾವು 1 ಲಕ್ಷ ರೂಪಾಯಿ ಕೊಡ್ತೀವಿ ಮಹಿಳೆಯರಿಗೆ. ಎಸ್ ನೋಡಿ, UPA ಸರ್ಕಾರದಲ್ಲಿದ್ದಾಗ ನಮ್ಮ GDP ದರ ಎಷ್ಟಿತ್ತು, ಅಥವಾ ಇವನ್ ಕೊರೋನಾ ಸಂದರ್ಭದಲ್ಲಿ UPA ಏನು ನಮ್ಮ ಗ್ರೋತ್ ರೇಟ್ ಆಲ್ಮೋಸ್ಟ್ 7.8 ವರೆಗೂ ಹೋಗಿತ್ತು. ಆದ್ರೆ ಕ್ಯಾಲ್ಕುಲೇಷನ್ ಡಿಫರೆಂಟ್ ಕ್ಯಾಲ್ಕುಲೇಷನ್. ಈಗಿನ ಕ್ಯಾಲ್ಕುಲೇಷನ್ ಪ್ರಕಾರ ಅದು 12ರಿಂದ 13% ಆಗ್ತದೆ ದೇಶದ ಆರ್ಥಿಕ ಪ್ರಗತಿ. ಬಿಜೆಪಿ ಅವರು ಏನ್ ಮಾಡಿದ್ರು, ಮಾನ್ಯ ಪ್ರಧಾನಮಂತ್ರಿಗಳು ಬಂದ ನಂತರ ಅದನ್ನ ಮಾಡಿಫೈ ಮಾಡಿದ್ರು ಗೈಡ್ಲೈನ್ಸ್ ಗಳನ್ನ. GDP ದರವನ್ನ ಏನು ಕ್ಯಾಲ್ಕುಲೇಟ್ ಮಾಡುವಂತ ಗೈಡ್ಲೈನ್ಸ್ ಅನ್ನು ಚೇಂಜ್ ಮಾಡಿ ಅದು 4-5 ಇದ್ದದನ್ನ ಅದು 7-8 ತೋರಿಸಿದ್ದಾರೆ. ಆ ಕಾರಣದಿಂದ ಹೇಳ್ತಾ ಇದ್ದೇವೆ ಇದು ಏನು ಆರ್ಥಿಕ ಪ್ರಗತಿ ಕಮ್ಮಿ ಆಗಿದೆ. ರಘು ದೊಡ್ಡ ನಾನು ಬೇಸಿಕ್ಸ್ ಸ್ಕೂಲಲ್ಲಿ ಮ್ಯಾಥ್ಸ್ ಕಲ್ತಿಲ್ಲ ಅನ್ಕೊಂಡು ನಾನು ಇವಾಗ ನೋಡಿದೆ ನೀವು ಹೇಳಿದ್ದು. ನಾನೇನೋ ತಪ್ಪು ಹೇಳ್ಬಿಟ್ಟೆ ಅನ್ಕೊಂಡು ನಾನು 5.5 ಕೋಟಿ 5.5 ಕೋಟಿ ಫ್ಯಾಮಿಲೀಸ್ 5.5 ಕೋಟಿ ಜನರಿಗೆ ನೀವು 1 ಲಕ್ಷ ಕೊಟ್ರೆ ನಾನು 2 ಕೋಟಿ ಲೆಕ್ಕ ಆಗ್ತದೆ. ಅಲ್ಲ 5 ಕೋಟಿ ಇಂಟು 1 ಲಕ್ಷ ಎಷ್ಟು? 50 ಲಕ್ಷ ಕೋಟಿ. 50 ಲಕ್ಷ ಕೋಟಿ. ಬಜೆಟ್ ಸೈಜ್ 47 ಲಕ್ಷ ಕೋಟಿ ರೀ. ಕರ್ನಾಟಕ ನಿಮಿಷ ಓಕೆ ಸರ್, ಇವಾಗ ಈ ತರ ಇದೆ, ಜನ ಡಿಸೈಡ್ ಮಾಡ್ತಾರೆ ಇದು ರಿಯಲಿಸ್ಟಿಕ್ ಇಲ್ವೋ ಅಂತ. ಅದ್ರ ಜೊತೆಗೆ ಯುವಕರಿಗೆ 1 ಲಕ್ಷ ಕೊಡ್ತೀವಿ ಅಂತ ಮ್ಯಾಕ್ಸಿಮಮ್ 10 ಸೆಕೆಂಡ್ಸ್ ಅಲ್ಲಿ ಹೇಳ್ತೀನಿ. ಕರ್ನಾಟಕದ ಬಡ್ಜೆಟ್ ಗಾತ್ರ 3.5 ಲಕ್ಷ ಕೋಟಿ 2,000 ರೂಪಾಯಿ ಕೊಡ್ತಿದೀವಿ. ಕೇಂದ್ರ ಸರ್ಕಾರದ ಬಡ್ಜೆಟ್ ಗಾತ್ರ 40-55 ಲಕ್ಷದಲ್ಲಿ 8,000 ಕೊಡ್ತೀವಿ. ತಪ್ಪಿದ್ಯಾ? ಅದ್ರ 10ರಷ್ಟು ಇರ್ತಕ್ಕಂಥದ್ರಲ್ಲಿ ನಾವು ಕೊಡ್ತಿದ್ದೀವಿ. ಲಕ್ಷ ಅಂದ್ರೆ ನೀವು ಬಜೆಟ್ ಅಲ್ಲಿ ಭಾರತಕ್ಕೆ ಒಂದು 47 ರೂಪಾಯಿ ಬಂದ್ರೆ 55 ರೂಪಾಯಿ ನೀವು ಜನರಿಗೆ ಮಾತ್ರ ಕೊಡ್ತೀರಿ. ಅದು ಮಹಿಳೆಯರಿಗೆ ಮಾತ್ರ. ಸೆಪರೇಟ್ ಮತ್ತೆ 1 ಲಕ್ಷ ಮಹಿಳೆಯರಿಗೆ ಕೊಟ್ರೆ ಅಂದ್ರೆ ಕುಟುಂಬಕ್ಕೆ ಸೇರಿದಂತೆ. ಹೆಣ್ಣೊಂದು ಕಲಿತಾರೆ, ದೇಶ ಮನೆಯೊಂದು ಬೆಳೆದಂತೆ ಅಂತ ಹೇಳ್ತೀವಿ. ಹೆಣ್ಣೊಂದು ಮನೆ ಹೆಣ್ಣಿಗೆ ಕೊಟ್ರೆ ಮನೆ ಬೆಳೆದಾಗೆ ಅದು. ಸಮೀವುಲ್ಲಾ ಸರ್, ನೀವು ಇದನ್ನ ಹೇಳ್ಬಿಡಿ. ಸಮೀವುಲ್ಲಾ ಸರ್, ಇಲ್ಲ ಈಗ ಪಕ್ಷಗಳು ನೀವು ಅಪೋಸ್ ಮಾಡೇ ಮಾಡ್ತೀರಾ. ಮಹೇಶ್ ಜಿ ಹಾಗೆ ಪ್ರದೀಪ್ ಅವರು ನೀವು ಅಪೋಸ್ ಮಾಡೇ ಮಾಡ್ತೀರಾ. ಒಂದು ನ್ಯೂಟ್ರಲ್ ಒಪಿನಿಯನ್ ತಗೊಂಡ್ಬಿಡೋಣಪ್ಪ. ಇವಾಗ ಅವರು ಇಷ್ಟುದ್ದ ಲೆಕ್ಕಾಚಾರಗಳನ್ನ ಕೊಟ್ರು.